ನಾವು ನಾರ್ಮಲ್ಲಾಗಿ ಮಟನ್ನ ಯೂಸ್ ಮಾಡಿಕೊಂಡು ತುಂಬ ಅಂದರೆ ತುಂಬಾ ವೆರೈಟೀಸ್ ಮಾಡ್ತೀವಿ. ಅದರಲ್ಲಿ ಈ ಮಟನ್ ಕರಿನ ತುಂಬ ಈಸಿಯಾಗಿ, ಅದರಲ್ಲಿ ತುಂಬ ಟೇಸ್ಟಿಯಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡೋ ರೀತಿ ಒಂದು ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ. ಈಗ ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಒಂದು ಹಾಫ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. ಮಟನ್ ನೋಡಿ ತುಂಬ ದಪ್ಪ ಇದ್ರೇ ಚೆನ್ನಾಗಿ ಬೇಯಲ್ಲ, ತುಂಬ ಸಣ್ಣ ಇದ್ದರೆ ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 kg ಮಟನ್ನ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಬರೀ ಹಾಗೇ ಮಟನ್ನ ಎಕ್ಸ್ಟ್ರಾ ಬೇಯಿಸ್ಕೋಬೋದು, ಆದರೆ ಬರೀ ಮಟನ್ ಹಾಗೆ ಬೇಯಿಸ್ಕೊಬಿಟ್ರೆ ಆ ಸ್ಮೆಲ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನಾನು ಗ್ರೇವಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ತಾ ಇದ್ದೀನಿ. ಈ ಕಡೆ ಮಟನ್ ಬೇಯ್ತಾ ಇರಲಿ, ನಾವು ಅಷ್ಟರಲ್ಲಿ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಂಡು ಬರೋಣ. ಈಗ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಿಡಿಸಿರುವಂಥ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, ಮತ್ತು 1-2 ಏಲಕ್ಕಿ, 1 ತುಂಡು ಚಕ್ಕೆ, 4 ಲವಂಗ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ವಿಷಲ್ ಆಗ್ತಾಯಿದೆ ಮಟನ್ನು. ಆ ಕಡೆ ಸ್ಟವ್ ಆಫ್ ಮಾಡಿಕೊಂಡು ಹಾಗೆ ಅದೇ ಜಾರ್ಗೆ 1-2 ಸ್ಪೂನಷ್ಟು ಕಡಲೆ, 1/4 ಸ್ಪೂನಷ್ಟು ಮೆಣಸು, 1-5 ಬ್ಯಾಡಗಿ ಮೆಣಸಿನ್ಕಾಯಿ, 1 ಅರ್ಧ ಸ್ಪೂನಷ್ಟು ಗಸಗಸೆ, 1 ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಟೊಮೊಟೊ ಆಪ್ಷನಲ್ಲು, ನೀವು ಬೇಕಂತಂದರೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಹಾಕೋಬೋದು. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ನೋಡಿ ಆ ಮಸಾಲ ಫ್ಲೇವರು ಅಷ್ಟು ಚೆನ್ನಾಗಿ ಬರ್ತಾ ಇದೆ, ಅಂದರೆ ಎಲ್ಲ ಗರಂ ಮಸಾಲ ಎಲ್ಲ ಅದರಲ್ಲೇ ಹಾಕಿ ರುಬ್ಬಿರೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿ ಈ ಕಡೆ ಕುಕ್ಕರ್ ಓಪನ್ ಮಾಡಿಕೊಂಡು ನೋಡೋಣ. ಈಗ ಅರ್ಧ ಬೆಂದಿದೆ ಮಟನ್ನು. ಈಗ ಎತ್ತಿಟ್ಕೊಂಡು ಈಗ ಮಸಾಲಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ. ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ತುಪ್ಪದಲ್ಲಿನೇ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡಿರೋದ್ರಿಂದ ಆ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ರೆಸ್ಟೋರೆಂಟಲ್ಲಿ ಮತ್ತು ಹೋಟೆಲಲ್ಲಿ ಹೇಗೆ ನಾವು ಮಟನ್ ಕರಿ ತೊಗೊಳ್ತೀವೋ ಅದೇ ನೋಡೋದಕ್ಕೂ ಅದೇ ರೀತಿ ಇರುತ್ತೆ, ಮತ್ತು ಟೇಸ್ಟು ಸಹ ಅದೇ ರೀತಿ ಇರುತ್ತೆ. ಈ ರೀತಿ ನಾವು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡ್ರೆ. ನೋಡಿ ಈಗ ನಾನು ಮಸಾಲನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ತಳ ಎಲ್ಲ ಬಿಡ್ತಾ ಇದೆ. ಈ ಟೈಮಲ್ಲಿ ನಮಗೆ ತಿಕ್ನೆಸ್ ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ. ಈಗ ನೀರು ಸೇರಿಸ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಖಾರ ಎಲ್ಲ ಚೆನ್ನಾಗಿ ಬೆಂದಿದೆ, ಮಸಾಲ ಎಲ್ಲ. ಈಗ ಬೇಯಿಸಿಟ್ಕೊಂಡಿದ್ದಂಥ ಮಟನ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಟನ್ನೆಲ್ಲ ಚೆನ್ನಾಗಿ ಆ ಮಸಾಲೆಗೆ ಒಂದೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈಗ ಲಾಸ್ಟಲ್ಲಿ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಮಟನ್ ಮಸಾಲ ಕರಿ ರೆಡಿಯಾಗಿದೆ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ರೆಸ್ಟೋರೆಂಟಲ್ಲಿಲ್ಲ ಅಷ್ಟು ದುಡ್ಡು ಕೊಟ್ಟು ನಾವು ತಿನ್ನೋ ಬದಲು ಮನೆಯಲ್ಲಿನೇ ನಾವು ಕಡಿಮೆ ಖರ್ಚಿನಲ್ಲಿ ಆರಾಮಾಗಿ ನಾವು ಒಂದು ಒಳ್ಳೆ ಮಟನ್ ಕರಿನ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮಟನ್ ಕರಿ ರೆಡಿಯಾಗಿದೆ. ಈಗ ಎತ್ತಿಟ್ಕೊಬಿಟ್ಟು ಇದ್ರ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಗೀ ರೈಸ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈಗ ನಾವು ಗೀ ರೈಸ್ಗೆ ಸ್ವಲ್ಪ ಹೆಚ್ಕೊಳ್ಳೋದಿರುತ್ತೆ. ಇಲ್ಲಿ ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಚಕ್ಕೆ, 4 ಲವಂಗ, 3 ಏಲಕ್ಕಿ, ಮತ್ತು 1/4 ಸ್ಪೂನಷ್ಟು ಮೆಣಸನ್ನ ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಮಟನ್ ಕರಿನ ಎತ್ತಿಟ್ಕೊಬಿಟ್ಟು ಈಗ ಗೀ ರೈಸ್ ಮಾಡೋದಕ್ಕೆ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಗೀ ರೈಸ್ ಅದರಲ್ಲೇ ಹೆಸರಲ್ಲೇ ಇರೋದ್ರಿಂದ ನಾನು ತುಪ್ಪನ ಯೂಸ್ ಮಾಡಿದ್ದೀನಿ. ನೀವು ಎಣ್ಣೆ ಬೇಕಾದರೆ ಯೂಸ್ ಮಾಡ್ಬೋದು. ಈಗ ಮೊದಲೇ ಗೋಡಂಬಿ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ನೆನೆಸಿಟ್ಕೊಂಡಿದ್ದೆ ಅಂಥದ್ದೆಲ್ಲ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೆಣಸನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಫ್ರೈ ಆದಮೇಲೆ ನಾನಿಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ.
ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 2 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಇದು 2 ಕಪ್ಪು ಅಂದರೆ 4 ಕಪ್ ಸಹ ನೀರು ಹಾಕೋಬೋದು. ಗೀ ರೈಸ್ ಸ್ವಲ್ಪ ಬಿಡಿ ಬಿಡಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು 1 ಕಪ್ ನೀರನ್ನ ಕಡಿಮೆ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನಾನು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಕುಕ್ಕರ್ನು 1 ವಿಷಲ್ ಹಾಕಿದ ಮೇಲೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಬಿಡಿ ಬಿಡಿಯಾಗಿ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ನಾವು ಚಕ್ಕೆ ಲವಂಗ ಎಲ್ಲ ಡೈರೆಕ್ಟಾಗಿ ತುಪ್ಪದಲ್ಲೇ ಹಾಕ್ಬೋದು, ಆದರೆ ಆ ರೀತಿ ನೆನೆಸಿ ಹಾಕೋದ್ರಿಂದ ನಮಗೆ ಘಾಟ್ ಥರ ಅನಿಸಲ್ಲ. ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೇ ನಾವು ಡೈರೆಕ್ಟಾಗಿ ಎಣ್ಣೆ ಇಲ್ಲ ತುಪ್ಪಕ್ಕೆ ನಾವು ಚಕ್ಕೆ ಲವಂಗ ಹಾಕೋದಕ್ಕಿಂತ ಈ ರೀತಿ ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಗೀ ರೈಸ್ಗೆ. ಈಗ ನೋಡಿ ಗೀ ರೈಸ್ ಮತ್ತು ಮಟನ್ ಕರಿ ರೆಡಿಯಾಗಿದೆ. ನಮಗೆ ಅರ್ಜೆಂಟಾಗಿ ಯಾರಾದರೂ ರಿಲೇಟಿವ್ಸ್ ಬಂದಾಗ ಇಲ್ಲ ಮಕ್ಕಳದ್ದು ಬರ್ತಡೇ ಫಂಕ್ಷನ್ಸ್ ಇದ್ದಾಗ ನಾವು ತುಂಬ ಈಸಿಯಾಗಿ ಈ ರೀತಿ ವೆರೈಟೀಸ್ನ ನಾವು ಮಾಡ್ಕೋಬೋದು ಮನೆಯಲ್ಲಿನೇ. ನಾವು ಹೊರಗಡೆ ಹೋಗಿ ತುಂಬಾ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲಿನೇ ಸ್ವಲ್ಪ ಖರ್ಚಿನಲ್ಲೇ ಈ ರೀತಿ ವೆರೈಟೀಸ್ನ ಅದರಲ್ಲೂ ರುಚಿಯಾಗಿ ಮಾಡಿಕೊಟ್ಟು ಮನೆಯವರೆಲ್ಲರೂ ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅನ್ನೋದನ್ನ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.